ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಪಾರಿಜಾತ ಮಾಲೆಯನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಉಲ್ಲನ್ನಿಂದ. ಮೊದಲಿಗೆ 2 ಕಲರ್ ಉಲ್ಲನ್ನು ತಗೊಳ್ಬೇಕು, ಬಿಳಿ ಕಲರ್ ಮತ್ತು ಕೇಸರಿ ಕಲರ್. ಈಗ ಕೇಸರಿ ಕಲರ್ ದಾರದಲ್ಲಿ 6 ಎಳೆಯನ್ನು ತಕ್ಕೊಳ್ಬೇಕು. ಎಷ್ಟುದ್ದ ಮಾಲೆ ಬೇಕೋ ಅಷ್ಟುದ್ದ 6 ಎಳೆ ತೆಕ್ಕೊಂಡಾದಮೇಲೆ ಹೀಗೆ ತುದಿಗೆ ಒಂದು ದಾರವನ್ನು ಕಟ್ಟಿ ಜಡೆ ಹೆಣಿತೀವಲ್ವ ಅದೇ ರೀತಿಯಾಗಿ ಜಡೆಯನ್ನು ಹಾಕ್ತಾ ಬರುವಂಥದ್ದು. 2 ಭಾಗವನ್ನು ಮಾಡ್ಕೊಳ್ಬೇಕು. ಹೀಗೆ ಜಡೆಯನ್ನು ಪೂರ್ತಿ ಹಾಕ್ಕೊಳ್ಬೇಕು. ಈ ದಾರದ ಪೂರ್ತಿಯಾಗಿ ಹಾಕ್ಕೊಳ್ಳೋದು. ಹೀಗೆ ನೋಡಿ ಇಲ್ಲಿವರೆಗೆ ಹಾಕ್ಕೊಂಡು ಮತ್ತೆ ದಾರವನ್ನು ಕಟ್ಕೋಬೇಕು. ಈಗ ಹಾಕಿ ಆಯಿತು ನೋಡಿ. ಈಗ ಬಿಳಿ ಹುಲ್ಲನ್ನು ತಗೊಂಡು ಈ ದಾರ ನಾವು ಹೆಣ್ದಿವಲ್ವ ಇದು ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಬಿಳಿ ಹುಲ್ಲನ್ನು ತಗೊಳ್ಬೇಕು. ನಾನಿಲ್ಲಿ ಇದೇ ಸೈಜಿನ ಹುಲ್ಲನ್ನು 40 ಎಳೆಯನ್ನು ತಗೊಂಡಿದ್ದೀನಿ ಬಿಳಿ ಹುಲ್ಲನ್ನು. ಹೀಗೆ ಬಿಳಿ ಹುಲ್ಲನ್ನು ತಗೊಂಡಾದಮೇಲೆ ಈಗ ಕೇಸರಿ ಬಣ್ಣದ ದಾರವನ್ನು ಮಧ್ಯದಲ್ಲಿ ಇಟ್ಟು ಜಡೆಯನ್ನು ಹೆಣ್ದಿರ್ತೀವಲ್ಲ ಅದನ್ನು ಬಿಳಿ ದಾರದ ಮಧ್ಯದಲ್ಲಿ ಇಟ್ಟು ಹೀಗೆ ಸ್ವಲ್ಪ ಗ್ಯಾಪ್ ಬಿಟ್ಟು ಗಂಟನ್ನು ಹಾಕೊಳ್ಳುವಂಥದ್ದು ನೋಡಿ. ಮಧ್ಯೆ ಬರೋ ರೀತಿ ಕೈಯಿಂದ ಮಾಡಿಕೊಂಡು ಹೀಗೆ ತುದಿವರೆಗೆ ಗಂಟನ್ನು ಹಾಕೊಳ್ಳಿ ಬಿಳಿ ಬಣ್ಣದ ದಾರದಲ್ಲಿ. ಹೀಗೆ ಹಾಕ್ಕೊಂಡಾದ್ಮೇಲೆ ತುದಿಗೆ ಬರೋವರೆಗೂ ಹಾಕ್ಕೊಂಡಾದ್ಮೇಲೆ ಈಗ ಮಧ್ಯ ಕಟ್ ಮಾಡಿ ಹೀಗೆ ಕೇಸರಿ ಬಣ್ಣದ ದಾರ ಕಟ್ ಆಗದೆ ಇರೋ ರೀತಿಯಲ್ಲಿ ಬರೀ ಬಿಳಿ ಬಣ್ಣದ ದಾರವನ್ನು ಮಧ್ಯೆ ಕಟ್ ಮಾಡಿ ಜಾಗರೂಕತೆಯಿಂದ. ಕೇಸರಿ ಬಣ್ಣದ ದಾರ ಕಟ್ ಆಗಬಾರ್ದು. ಹೀಗೆ ಪೂರ್ತಿಯಾಗಿ ಮಾಡಿದರೆ ಮಾಲೆ ರೆಡಿ ಆಗುತ್ತೆ. ನೀವು ಬೇರೆ ಯೆಲ್ಲೋ ಕಲರ್ ದಾರದಲ್ಲಿ ಹಸಿರು ಬಣ್ಣದ ದಾರ ಒಳಗಾಕಿ ಯೆಲ್ಲೋ ಕಲರ್ ಮೇಲೆ ಹೀಗೆ ಬಿಳಿ ಬಣ್ಣದ ದಾರ ಇರುವಲ್ಲಿ ಯೆಲ್ಲೋ ಕಲರ್ ಹಾಕಿದ್ರು ಚೆಂದ ಕಾಣ್ತದೆ ಮಾಲೆ. ಈಗ ರೆಡಿ ಆಯಿತು ನೋಡಿ ಪಾರಿಜಾತ ಮಾಲೆ. ಬಳಸ್ತಾ ಹೋದಾಗೆ ಇದನ್ನು ತೊಳಿಲಿಕ್ಕೂ ಬರ್ತದೆ, ಮತ್ತೆ ತೊಳೆದು ಬಳಸ್ಬೋದು. ಈಗ ನಾನು ಮತ್ತೊಂದು ಮಾಲೆ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ನೋಡಿ. ಈ ಥರ ನಾವು ಇದು ಸ್ವಲ್ಪ ಬಳಸಿದ್ದು ಹಳೇದಾಗಿದೆ, ತೊಳೆದ್ರೂ ಏನಾಗೋದಿಲ್ಲ. ಮತ್ತೊಂದು ಮಾಲೆ ತೋರಿಸ್ತೀನಿ.